ಇದೇ ರೆಸಿಸ್ಟೆನ್ಸ್ ಬ್ಯಾಂಡ್. ಈ ರೆಸಿಸ್ಟೆನ್ಸ್ ಬ್ಯಾಂಡನ್ನು ಇಟ್ಕೊಂಡು ನೀವು ಮನೆಯಲ್ಲೇ ಹೇಗೆ ವರ್ಕೌಟ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಫಸ್ಟ್ ಆಗಿ ವಿಂಡೋ ಅಥವಾ ಡೋರಲ್ಲಿ ನಿಮ್ಮ ರೆಸಿಸ್ಟೆನ್ಸ್ ಬ್ಯಾಂಡನ್ನು ಈ ಥರ ಹಾಕಬೇಕು. ಫಸ್ಟ್ ವರ್ಕೌಟ್ ಚೆಸ್ಟಿಗೆ ಕೇಬಲ್ ಫ್ಲೈಸ್ ಥರನೇ, ಬಟ್ ಚೆಸ್ಟನ್ನು ಇಲ್ಲಿ ಆದಷ್ಟು ಸ್ಕ್ವೀಸ್ ಮಾಡಿ. ನೆಕ್ಸ್ಟ್ ವರ್ಕೌಟ್ ಬ್ಯಾಕಿಗೆ ಲ್ಯಾಟ್ ಪುಲ್ ಡೌನ್ ಥರನೇ ಕೆಳಗೆ ಕುತ್ಕೊಂಡು ನೀವು ಈ ಥರ ಪುಲ್ ಮಾಡಿ. ಕೆಳಗೆ ಪುಲ್ ಮಾಡಿದಾಗ ಆದಷ್ಟು ನಿಮ್ಮ ಬ್ಯಾಕನ್ನು ಸ್ಕ್ವೀಸ್ ಮಾಡಿ ಕಾಂಟ್ರಾಕ್ಟ್ ಮಾಡಿ. ರಿಲೀಸ್ ಮಾಡಿದಾಗ ನಿಮ್ಮ ಬ್ಯಾಕನ್ನು ಸ್ಟ್ರೆಚ್ ಮಾಡಿ. ನೆಕ್ಸ್ಟ್ ವರ್ಕೌಟ್ ಟ್ರೈಸೆಪ್ ಪುಷ್ ಡೌನ್. ಇದು ಟ್ರೈಸೆಪ್ನ ವರ್ಕೌಟ್. ಸೇಮ್ ನೀವು ಕೇಬಲಲ್ಲಿ ಹೇಗೆ ಟ್ರೈಸೆಪ್ ಮಾಡ್ತೀರಾ ಅದೇ ಥರ ಇಲ್ಲಿ ಮಾಡಬೇಕು. ರೆಸಿಸ್ಟೆನ್ಸ್ ಬ್ಯಾಂಡಲ್ಲಿ ವರ್ಕೌಟ್ ಮಾಡುವಾಗ ಆದಷ್ಟು ಮೈಂಡ್ ಮಸಲ್ ಕನೆಕ್ಷನ್ ಮಾಡುವುದು ತುಂಬಾ ಇಂಪಾರ್ಟೆಂಟ್. ಆಗ ನಿಮಗೆ ಪರ್ಫೆಕ್ಟಾಗಿ ಫೀಲ್ ಆಗ್ತದೆ. ನೆಕ್ಸ್ಟ್ ವರ್ಕೌಟ್ ಬೈಸೆಪ್ಸ್. ಈ ಥರ ಬ್ಯಾಂಡನ್ನು ನಿಮ್ಮ ಕಾಲಿನ ಅಡಿಯಲ್ಲಿ ಇಟ್ಟು ಬೈಸೆಪ್ ಕರ್ಲ್ ಮಾಡಿ. ಈಸಿ ಆ್ಯಂಡ್ ಸ್ಲೋ ಆಗಿ ಕೆಳಗೆ ಬಿಡಿ, ಮತ್ತು ಮೇಲೆ ಬರುವಾಗ ಬೈಸೆಪ್ಪನ್ನು ಸ್ಕ್ವೀಸ್ ಮಾಡಿ. ನೆಕ್ಸ್ಟ್ ವರ್ಕೌಟ್ ಲ್ಯಾಟ್ರಲ್ ರೈಸಸ್. ನೀವು ಶೋಲ್ಡರಿಗೆ ಹೇಗೆ ಲ್ಯಾಟ್ರಲ್ ರೈಸಸ್ ಮಾಡ್ತೀರಲ್ಲ ಅದೇ ಥರ ಇಲ್ಲಿ ಬ್ಯಾಂಡಲ್ಲಿ ಮಾಡಬೇಕು. ರೆಸಿಸ್ಟೆನ್ಸ್ ಬ್ಯಾಂಡ್ ವರ್ಕೌಟಲ್ಲಿ ನೀವು ನಿಮ್ಮನ್ನು ಎಷ್ಟು ಪುಷ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಇದಾದಮೇಲೆ ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ವರ್ಕೌಟ್ ಲೆಗ್ಸ್. ಸೊ ಈ ಥರ ನಿಮ್ಮ ಕಾಲ ಅಡಿಯಲ್ಲಿ ಬ್ಯಾಂಡನ್ನು ಇಟ್ಕೊಂಡು ಈ ಥರ ಸ್ಕ್ವಾಟ್ ಮಾಡ್ಬೋದು. ಸೊ ಈಗ ನಾನು ತೋರಿಸಿದ ಎಲ್ಲ ವರ್ಕೌಟಲ್ಲೂ ನೀವು 3 ಸೆಟ್ ಮಾಡಿ. ರೆಪ್ ರೇಂಜಸ್ 12 to 15 ರೇಂಜಲ್ಲಿ ಇರಲಿ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಫುಲ್ ಬಾಡಿ ವರ್ಕೌಟ್ ಕಂಪ್ಲೀಟ್. ಫಾಲೋ ಮಾಡಲಿಕ್ಕೆ ಮರಿಬೇಡಿ.